हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवदेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेष वेदांत कृतांत सार व्याख्या विहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहर गिरा मुग्धास्मि सेयं तव श्रीमत्पाद सरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 2ನೇ ಸರ್ಗ. ಇದರಲ್ಲಿ ನಾವೀಗ ಮುಖ್ಯಪ್ರಾಣದೇವರು ಭೂಮಿಗೆ ಬಂದು ಅನಂತೇಶ್ವರ ದೇವರನ್ನ ನಮಸ್ಕಾರ ಮಾಡಿ ಅಲ್ಲಿಂದ ನೇರವಾಗಿ ಪಾಜಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಡಿಲಾಯ ಭಟ್ಟರ ಮನೆಗೆ ಹೋಗಿ ಸೇರಿದ್ದು. ಅಲ್ಲಿ ಆಗ ಮಾತ್ರ ಪ್ರಸವಿಸಲಿಕ್ಕೆ ಇರುವಂತಹ ಶಿಶುವಿನ ದೇಹದಲ್ಲಿ ಸೇರಿದ್ದು. ಅದಾಗಲೇ ಆ ಶಿಶುವಿನಲ್ಲಿ, ಆ ಗರ್ಭಸ್ಥ ಶಿಶುವಿನಲ್ಲಿ ಇದ್ದಂತಹ ಮತ್ತೊಬ್ಬ ಜೀವಾತ್ಮನನ್ನು ಹೊರಗೆ ಕಳಿಸಿ ತಾವು ಪ್ರವೇಶ ಮಾಡಿದ್ರು ಅಂತ ಹೀಗೆ ಇಷ್ಟು ಅಂಶವನ್ನ ತಿಳಿದಿದ್ದು. ಆಗ ಆಕಾಶದಲ್ಲಿ ದುಂದುಭಿ ನಾದವೆಲ್ಲ ಮೊಳಗಿತ್ತು. ಆ ದುಂದುಭಿ ನಾದದ ಸಂದೇಶ ಏನು ಅಂದ್ರೆ, ಲೋಕದ ಸಜ್ಜನರೆಲ್ಲ ಸಂತೋಷ ಪಡಲಿ, ದುರ್ಜನರೆಲ್ಲ ದುಃಖಿಸಲಿ ಎನ್ನುವ ಆ ಒಂದು ಸಂದೇಶವನ್ನ ಲೋಕಕ್ಕೆಲ್ಲ ಬೀರ್ತಾ ಉಂಟೇನೋ ಎನ್ನುವ ಹಾಗೆ ಗಂಭೀರವಾದಂತಹ ದುಂದುಭಿನಾದ ಆಕಾಶದಲ್ಲಿ ಮೊಳಗಿತು. ಆಕಾಶದಿಂದ ಬರುವಂತಹ ದುಂದುಭಿ ನಾದವನ್ನ ಭೂಮಿಯಲ್ಲಿದ್ದ ಜನರು ಕೇಳಿಸಿಕೊಂಡ್ರು. ಇದು ಸಾಮಾನ್ಯವಾಗಿ ಈ ದಿನದಲ್ಲಿ ನಾವು ಹೇಳಬೇಕು ಅಂದ್ರೆ ಅಸಂಭವ ಅನ್ಬೋದು. ಆದ್ರೆ ಅದು ಅಸಂಭವವಲ್ಲ, ಸಂಭವಿಸಿದ ವಿಷಯ. ಆದೀತು. ಯಾಕೆ ಅಂದ್ರೆ ಈಗ ಭೂಮಿಗೆ ಅವತರಿಸಿದ್ದು ಮುಖ್ಯಪ್ರಾಣನೆಲ್ಲ ಭೂಮಿಗೆ ಬಂದು ರೂಪ ತಾಳಿ ಹಾಗೆ ಅವತರಿಸುವುದು ಅನ್ನೋದು ಉಂಟಾ? ಅದೇ ಸುಳ್ಳು ಅಂದ್ರೆ ಹಾಗೆ ಅನ್ನಬಹುದು. ಆದ್ರೆ ಹಾಗಾಗ್ಲಿಲ್ಲ. ಯಾಕೆ? ದೇವತೆಗಳೆಲ್ಲ ಅಷ್ಟು ಪ್ರಾರ್ಥಿಸಿದ್ರು, ಪರಮಾತ್ಮನೇ ಅಪ್ಪಣೆ ಮಾಡಿದ್ದರಿಂದ ಮುಖ್ಯಪ್ರಾಣ ಭೂಮಿಯಲ್ಲಿ ಅವತರಿಸಿದ್ದು ಸತ್ಯ. ಆ ಮುಖ್ಯಪ್ರಾಣ ಅವತರಿಸಿದಾಗ ಆ ದೇವದೊಂದುಭಿ ಅಂತರಿಕ್ಷದಲ್ಲಿ ಮೊಳಗಿದ್ದು ಹೌದು, ಅದನ್ನ ಭೂಮಿ ಜನರು ಕೇಳಿದ್ದು ಹೌದು. ಇವೆಲ್ಲ ಅನಂತೇಶ್ವರನ ಮಹಿಮೆ. ಇದು ಈ ಅನಂತೇಶ್ವರ ದೇವರ ಸೇವೆಯನ್ನು ಮಾಡಿಕೊಂಡು ನಡಿಲಾಯ ಭಟ್ರು ಪಾಜಕ ಕ್ಷೇತ್ರಕ್ಕೆ ಮುಟ್ಟಿ ತಮ್ಮ ಮನೆಯ ಸಮೀಪ ಬಂದಾಗ ಅವರಿಗೆ ತಮಗೆ ಪುತ್ರೋತ್ಸವ ಆಗಿದೆ ಅನ್ನೋ ಸುದ್ದಿ ಗೊತ್ತಾಯ್ತು. ಆ ವಾರ್ತೆ ಸಿಕ್ಕಿದ ಕೂಡಲೇ ಅವರಿಗೆ ಅತಿಶಯವಾದಂತಹ ಹೆಚ್ಚಿನ ಸೌಖ್ಯ ಮನಸ್ಸಿನಲ್ಲಿ ಉಂಟಾಯ್ತು. ಅತಿಶಯವಾದ ಸುಖ ಆಯ್ತು ಮನಸ್ಸಿಗೆ. ಆಗ ಅಂದ್ಕೊಂಡ್ರು, ನಮಗೆ ಇಷ್ಟವಾದಂತಹ, ನಮ್ಮ ಇಷ್ಟಕ್ಕೆ ಕಾರಣವಾಗುವಂತಹ ಜ್ಞಾನ, ಅದನ್ನ ನಾವು ಪ್ರತ್ಯಕ್ಷ ಕಾಣದಿದ್ದರೂ ಕೂಡ ನಮಗಿಷ್ಟವಾದ ವಿಷಯದ ಜ್ಞಾನ ಆದರೆ ಸಾಕು, ಅದನ್ನ ನಾವು ನೋಡ್ಬೇಕು ಅಂತಲೂ ಇಲ್ಲ, ನಮಗೆ ಪರಮಾನಂದ ಉಂಟಾಗ್ತದೆ. ನಮ್ಮ ಇಷ್ಟಕ್ಕೆ ಕಾರಣವಾದದ್ದು ನಮಗೆ ಪ್ರತ್ಯಕ್ಷವಾಗಿ ನೋಡಲಿಕ್ಕಾಗದಿದ್ರೂ ಕೂಡ ಅಷ್ಟು ಸುದ್ದಿ ಕೇಳಿದ್ರೆ ನಮಗೆ ಪರಮಾನಂದ ಉಂಟಾಗ್ತದೆ ಅಂತ ಈ ಅಭಿಪ್ರಾಯ. ಯಾರೋ ಹೇಳಿಬಿಟ್ರಪ್ಪ,
ನಿನಗೊಂದು 50 ಕೋಟಿ ರೂಪಾಯಿ ಲಾಟ್ರಿ ತಾಗಿದೆ ಅಂತ. 50 ಕೋಟಿ ರೂಪಾಯಿ ನಾವು ಒಟ್ಟಿಗೆ ನೋಡಿರುವುದಿಲ್ಲ. ಯಾರು ನೋಡ್ತಾರೆ ಅಂದರೆ ಬ್ಯಾಂಕಿನವರು ನೋಡ್ತಾರೆ. ನಿತ್ಯ ಅವರು ಹಣದ ರಾಶಿಯಲ್ಲೇ ಇರ್ತಾರೆ. 50 ಕೋಟಿ ನೋಡ್ತಾರೆ, ನಾವು ನೋಡೋದಿಲ್ಲ. ಬೇರೆ ಸಾಮಾನ್ಯ ಜನರು, ಅಷ್ಟು ಹಣ ಉಳ್ಳವರು ಅದನ್ನು ನೋಡೋದಿಲ್ಲ, ಯಾಕೆ ಅಕೌಂಟಿನಲ್ಲಿ ಇರ್ತದೆ. ಇದೊಂದು ವಿಷಯ ಹೌದು. ಆದರೆ ಅಷ್ಟು ಇಲ್ಲದವರಿಗೆ ಅಷ್ಟು ಸಿಕ್ಕಿದೆ ಅಂದರೆ ಪರಮಾನಂದ ಆಗ್ತದೆ ಅಲ್ವಾ. ಸುದ್ದಿ ಕೇಳಿದರೆ ಆನಂದ ಆಗ್ತದೆ. ಈಗ ಮಗನ ಮುಖ ನೋಡಲಿಲ್ಲ, ಆದರೆ ಇವರಿಗೆ ಇಷ್ಟವಾದಂತಹ ಮಗ ಎನ್ನುವಂಥ, ಪುತ್ರ ಎನ್ನುವಂಥವನ ಪ್ರಾಪ್ತಿಯಾಗಿದೆ, ಪುತ್ರೋತ್ಸವ ಆಗಿದೆ ಅಂತ ಕೇಳಿ ಮಾತ್ರದಿಂದ, ಶ್ರವಣ ಮಾತ್ರದಿಂದ ಅವರಿಗೆ ಪರಮಾನಂದ ಉಂಟಾಯಿತು ಎನ್ನುವಂಥ ವಿಷಯವನ್ನು ಹೇಳ್ತಾರೆ. ಮತ್ತೆ ಮನೆ ಪ್ರವೇಶ ಮಾಡಿದ್ರು. ತಮ್ಮ ಮಗನ ಚಂದ್ರನಂತಹ ಮುಖವನ್ನು ನೋಡಿದ್ರು. ಪುನಃ ಪುನಃ ಆ ಮಗುವನ್ನು ನೋಡಿ ಆನಂದಿಸಿ ಕೈಗೆತ್ತಿಕೊಂಡು ಮುದ್ದಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಮನಸ್ಸಿನಲ್ಲಿ ಬಂದದ್ದು ಅನಂತೇಶ್ವರ ದೇವರ ದಯೆ. ಆ ಹರಿಯ ದಯೆಯನ್ನ ಅವರು ಪುನಃ ಪುನಃ ಸ್ಮರಿಸಿಕೊಂಡು ಆ ಮುಕುಂದನನ್ನ ಮತ್ತೆ ಮತ್ತೆ ವಂದಿಸ್ತಾರೆ. ಹೀಗೆ ಅವತರಿಸಿದಂತಹ, ಅಂದರೆ ಮುಕುಂದ ದಯೆಯಿಂದ, ಅನಂತೇಶ್ವರ ದೇವರ ದಯೆಯಿಂದ ಹೀಗೆ ಹುಟ್ಟಿರುವಂತಹ ಈ ಗುಣಸಮೂಹಗಳುಳ್ಳಂತಹ ಈ ಮಗನ ಜಾತಕರ್ಮ, ನಾಮಕರಣ ಮೊದಲಾದಂಥದ್ದನ್ನೆಲ್ಲ ಆ ಕಾಲದಲ್ಲಿ ಮಾಡಬೇಕಾದ ಸಂಸ್ಕಾರ ಕರ್ಮಗಳನ್ನು ಆ ನಡಿಲಾಯ ಭಟ್ರು ನಡೆಸಿದರು. ಯಾಕೆ ಅಷ್ಟು ಚಂದವಾಗಿ ಆ ವೇದೋಕ್ತವಾಗಿ ಎಲ್ಲವನ್ನು ನಡೆಸ್ತಾರೆ ಅಂದರೆ ಅವರನ್ನು ಸುಕರ್ಮ ಅಂತ ಕರೀತಾರೆ. ಸುಕರ್ಮ ಅಂದರೆ ಉತ್ತಮವಾದಂತಹ ಕರ್ಮಾಚರಣೆಯಲ್ಲಿ ತೊಡಗಿದವರು ನಡಿಲಾಯ ಭಟ್ರು ಎನ್ನುವಂಥದ್ದು. ಇದೊಂದು ವಿಷಯ. ಇಲ್ಲೊಂದು ಪ್ರಶ್ನೆ ಬಂದಿತ್ತು ನನಗೆ. ಅದೇನೆಂದರೆ, ಅಲ್ಲಿ ಒಬ್ಬ ಜೀವಾತ್ಮ ಮೊದಲೇ ಇದ್ದ ಅಂತ ಹೇಳ್ತೀರಾ, ಅವರು ಲಾತವ್ಯ ಅಂತ ಹೇಳ್ತಾರೆ, ಹೌದಾ ಅಂತ. ಆ ಲಾತವ್ಯ ಅಂತ ಹೇಳೋದು ನಾನು ಪಾರಂಪರಿಕವಾಗಿ ಕೇಳಿದ್ದೇನೆ. ಆ ದೇಹದಲ್ಲಿ, ಅಂದರೆ ನಡಿಲಾಯ ಭಟ್ಟರ ಪತ್ನಿಯ ಗರ್ಭಸ್ಥ ಶಿಶು ಇತ್ತಲ್ಲ, ಅದು ಅಲ್ಲಿದ್ದಂತಹ ಜೀವಾತ್ಮ ಲಾತವ್ಯ. ಆ ಲಾತವ್ಯನನ್ನ ಹೊರಗೆ ಕಳಿಸಿ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡಿದರು ಅಂತ ಪಾರಂಪರಿಕವಾಗಿ ಕೇಳಿರೋದು. ಅದಕ್ಕೆ ಪ್ರಮಾಣ ಉಂಟಾ ಅಂದರೆ ನಾನು ನೋಡಿದ್ರಲ್ಲಿ ನನಗೇನು ಪ್ರಮಾಣ ಸಿಕ್ಕಲಿಲ್ಲ. ಯಾರಾದರೂ ಹಿರಿಯರು ಅದನ್ನೇ ಸಂಶೋಧಿಸಿ ತಿಳಿಸುವವರು ಇದ್ದಾರೆ ಅಂತ ಕಾಣ್ತದೆ. ಸುಮ್ಮನೆ ಅಂತೂ ಯಾರು ಹೇಳಿರುವುದಿಲ್ಲ. ಅದು ಒಂದು ವಿಷಯ. ಮತ್ತೆ ಆ ದೇಹದಲ್ಲಿ, ಅಂದರೆ ನಡಿಲಾಯರ ಪತ್ನಿಯ ಗರ್ಭದಲ್ಲಿದ್ದಂತಹ ಶಿಶುವು ಅಲ್ಲಿ ಆ ಶಿಶುವಿನ ದೇಹದಲ್ಲಿ ಮುಖ್ಯ ಪ್ರಾಣದೇವರ ಪ್ರವೇಶ ಮಾಡಲಿಕ್ಕೆ ಮೊದಲಿಗೆ ಅಲ್ಲಿ ಇದ್ದದ್ದು ಋಜುದೇವತೆಯೇ ಆಗಿತ್ತು. ಋಜುದೇವತಾ ಪುರುಷನೇ ಆ ಗರ್ಭಸ್ಥನಾಗಿ ಇದ್ದದ್ದು. ಯಾಕೆ ಅದೇ ಯಾಕೆ ಹಾಗೆ ಹೇಳೋದು, ಬೇರೆ ಅವರು ಇರ್ಲಿಕ್ಕೆ ಬರುವುದಿಲ್ಲ ಅಂದರೆ ಇರ್ಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದರೆ ಆ ದೇಹ 32 ಲಕ್ಷಣಗಳಿಂದ ಕೂಡಿರುವಂಥದ್ದು. 32 ಸಲ್ಲಕ್ಷಣಗಳಿಂದ ಕೂಡಿರುವಂತಹ ದೇಹದಲ್ಲಿ ಯಾರ್ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ದೇಹದಲ್ಲಿ ಇರುವ ಜೀವಾತ್ಮ ಅವರು ಅಲ್ಲಿ ಲಾತವ್ಯರಾಗಬಹುದು, ಅಥವಾ ಯಾರೇ ಆದರೂ ಕೂಡ ಅಲ್ಲಿ ಋಜುದೇವತೆಯೇ ಇದ್ದದ್ದು ಅನ್ನೋದು ನಿಶ್ಚಯ. ಹೀಗೆ ಲಾತವ್ಯರೇ ಇದ್ದಿರಬಹುದು. ಮುಖ್ಯ ಪ್ರಾಣದೇವರು ತಮ್ಮ ಕಾರ್ಯವನ್ನು ಮಾಡಬೇಕು, ಪರಮಾತ್ಮನ ಅಪ್ಪಣೆ ಪ್ರಕಾರ ಅವತರಿಸಬೇಕು ಅಂತಾಗಿತ್ತು. ಹಾಗಾಗಿ ಲಾತವ್ಯರನ್ನ ಹೊರಗೆ ಕಳಿಸಿ ತಾವು ಪ್ರವೇಶ ಮಾಡಿದ್ರು ಅನ್ನೋ ಮಾತಿನಲ್ಲಿ ಸರಿ ಇದೆ. ಮತ್ತೆ ಕೆಲವರು ಗರ್ಭವಾಸ ದುಃಖ, ಗರ್ಭವಾಸ ದೋಷ ಇದೆಲ್ಲ ಮುಖ್ಯ ಪ್ರಾಣದೇವರಿಗೆ ಬರುವುದಿಲ್ಲ, ಹಾಗಾಗಿ ಅವರು ಇರಲಿಲ್ಲ ಅಂತಾರೆ. ಗರ್ಭವಾಸ ಅನ್ನೋದು ದೋಷ ಅಲ್ಲ. ಯಾರಿಗೆ? ಮುಖ್ಯ ಪ್ರಾಣದೇವರಿಗಲ್ಲ, ದೇವತೆಗಳಿಗೆ ಅಲ್ಲ. ಇನ್ನು ಅದರಲ್ಲಿ ಮುಖ್ಯ ಪ್ರಾಣದೇವರಿಗಂತೂ ದೋಷ ಅಲ್ಲ. ಯಾಕೆಂದ್ರೆ ಯಾವ ಕಾಲದಲ್ಲೂ ಯಾವ ಕಾರಣದಿಂದಲೂ ಈ ಋಜುದೇವತೆಗಳಿಗೆ ದೋಷ ಬರುವುದಿಲ್ಲ. ಯಾವ ಋಜುದೇವತಾ ಸ್ತ್ರೀ ಪುರುಷರಿಗೂ ಎಂದು ಯಾವ ದೋಷದ ಲವಲೇಶವೂ ಇಲ್ಲ. ಯಾಕೆ ದೋಷ ಇಲ್ಲ ಅಂದರೆ ಅವರು ಕಲಿನಿಗ್ರಹ ಮಾಡ್ತಾರೆ. ಕಲಿನಿಗ್ರಹ ಮಾಡುವಂತಹ ಸಾಮರ್ಥ್ಯವುಳ್ಳ ಆ ಮಹನೀಯರಾದಂತಹ ಋಜುದೇವತಾ ಸ್ತ್ರೀ ಪುರುಷರಿಗೆ, ಅವರಿಗೆ ಇಂತಹ ದೇಹದಲ್ಲಿ ಅವರು ಯಾವ ಸ್ತ್ರೀಯ ಗರ್ಭದಲ್ಲಿದ್ದರೂ ಕೂಡ ಅವರಿಗೆ ಗರ್ಭವಾಸ ಅನ್ನೋದು ದೋಷವಾಗುವುದೇ ಇಲ್ಲ. ದೋಷ ಇರುವವರಾದರೆ ಎಲ್ಲ ಕಡೆಯಲ್ಲೂ ದೋಷ ಇರ್ತದೆ. ನಾವೆಲ್ಲ ಗರ್ಭವಾಸದಲ್ಲಿ ನಮ್ಮ ದೋಷದಿಂದಲೇ ನಾವು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ನಾವು ಪುನಃ ಪುನಃ ಹುಟ್ಟುದು, ಸಾಯುವುದು, ಮತ್ತೆ ಯಾವ ತಾಯಿ ಯಾವ ಸ್ತ್ರೀ ಇದ್ದಾಳೆ ಅಂತ ಅವಳನ್ನು ಹುಡುಕಿಕೊಂಡು ಎಲ್ಲಿ ಪರಮಾತ್ಮ ಒಗೆದು ಹಾಕ್ತಾನೋ ಅಲ್ಲಿ ಹುಟ್ಟುವುದು, ಇದೆಲ್ಲ ನಮ್ಮ ಕರ್ಮ.
ನಮಗ್ ದೋಷ ಬಹಳ ಉಂಟು, ಖಾಲಿ ಕೈಯಲ್ಲಿ ಬರ್ಲಿಲ್ಲ. ನಾನಂತೂ ಈ ಜನ್ಮದಲ್ಲಿ ತಪ್ಪು ಮಾಡಿಲ್ಲ ಅಂತ ಯಾರಾದ್ರೂ ಸೊಕ್ಕಿಗೆ ಮಾತಾಡಿದ್ರೆ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಹೊಡೆತ ಬೀಳ್ತದೆ. ಯಾರೂ ಇಲ್ಲ, ಎಲ್ಲರೂ ದೋಷ ಹೊತ್ತು ಬಂದಿದ್ದಾರೆ, ದೋಷದಲ್ಲೇ ಬದುಕುತ್ತಾರೆ, ಬದುಕುವಾಗ ದೋಷ ಗಂಟು ಹಾಕಿಕೊಳ್ತಾರೆ, ಮತ್ತೆ ಅವರಿಗೆ ದೋಷಪೂರ್ಣವಾದಂತಹ ದೋಷಗಳಿಗೆ ತಕ್ಕಂತಹ ಅವರಿಗೆ ಫಲಗಳು ಕೂಡ ಸಿಗ್ತವೆ. ಹೀಗೆಲ್ಲ ಇರುವಂಥದ್ದೇ. ಮನುಷ್ಯರು ಹೆಮ್ಮೆ ಪಟ್ಟುಕೊಳ್ಳುವಂಥ ಎಂಥ ಒಂದು ಎಳೆಯೂ ಕೂಡ ಮನುಷ್ಯರಲ್ಲಿ ಇರುವುದಿಲ್ಲ. ಹೀಗಾಗಿ ಗರ್ಭವಾಸ ದೋಷ ಮುಖ್ಯ ಪ್ರಾಣರಿಗಿಲ್ಲ, ಅಥವಾ ಮುಖ್ಯ ಪ್ರಾಣದೇವರು ಗರ್ಭವಾಸ ಮಾಡಿಬಿಟ್ರು ಅಂದ್ರೆ ಅವರಿಗೆ ದೋಷ ಆಯಿತು ಅಂತ ಹೇಳಲಿಕ್ಕಿಲ್ಲ. ಹಾಗೆಲ್ಲ ಎಂಥದೂ ಇಲ್ಲ ಅವರಿಗೆ. ಪರಮಾತ್ಮನಿಗೆ ಗರ್ಭಸ್ತುತಿ ಮಾಡಿದ್ದಾರೆ ಹಿಂದೆ ವಾಮನಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ. ಕೌಸಲ್ಯ ಗರ್ಭದಲ್ಲಿಯೇ ರಾಮ ಜನಿಸಿದ್ದು ಹೌದು, ಆದರೆ ಅಲ್ಲೆಲ್ಲ ದೋಷ ಉಂಟಾ? ಇಲ್ಲ. ಹೀಗೆ ಅನೇಕ ಪರಮಾತ್ಮನ ಬಹು ಅವತಾರಗಳಲ್ಲಿ ಗರ್ಭವಾಸ ಮಾಡಿದ್ದಾನೆ. ಗರ್ಭವಾಸ ಆಗಿದೆ ಅಂತ ಪರಮಾತ್ಮನಲ್ಲೋ ಅಥವಾ ಋತುದೇವತಾ ಸ್ತ್ರೀ ಪುರುಷರಲ್ಲೋ ದೋಷವನ್ನ ಎಂದು ಹೇಳಲಿಕ್ಕಿಲ್ಲ. ದೋಷವಿಲ್ಲದವರು, ಅದು ಇನ್ನೊಂದು ಮುಖ್ಯವಾದ ವಿಷಯ. ಒಬ್ಬರ ಪ್ರಶ್ನೆ ಬಂದಿದ್ದಕ್ಕೆ ಇದು ಉತ್ತರ. ಮುಂದೆ ಈಗ ಆ ಜಾತಕರ್ಮ, ನಾಮಕರಣ ಮತ್ತೆ ಕರ್ಣಮೇಧ ಈ ರೀತಿಯ ಅನೇಕ ಸಂಸ್ಕಾರಗಳನ್ನ ಹುಟ್ಟಿದ ಶಿಶುವಿಗೆ ಮಾಡಬೇಕು. ಅದನ್ನ ನಡಿಲಾಯ ಭಟ್ರು ನೆರವೇರಿಸಿದ್ದಾರೆ. ಈಗ ನಾಮಕರಣ ಮಾಡಬೇಕು. ಏನು ಹೆಸರಿಡಬೇಕು? ಶಿಶುವಿಗೆ ಒಂದು ಹೆಸರಿಡಬೇಕಾಗ್ತದೆ. ಏನು ಹೆಸರಿಡುವುದು? ಆ ಹೆಸರನ್ನ ಈಗ ನೋಡುವ. ಜ್ಞಾನಾರ್ಥಮೇವ ಯದಭೂದ ಅಸುದೇವ ಏಷಃ. ಜ್ಞಾನಾರ್ಥಮೇವ ಯದಭೂದ್ ಅಸುದೇವ ಏಷಃ. ಯದ್ವಾಸುದೇವ ಪದಭಕ್ತಿರತಃ ಸದಾಸೌ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾಃ. ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ಈ ಒಂದು ಮುಖ್ಯ ಪ್ರಾಣ ಭೂಮಿಯಲ್ಲಿ ಅವತರಿಸಿದ್ಯಾತಕ್ಕೆ? ಜ್ಞಾನಾರ್ಥಮೇವ ಅಂದ್ರೆ ಜ್ಞಾನಕ್ಕೋಸ್ಕರವಾಗಿ ಈ ಭೂಮಿಯಲ್ಲಿ ಅವತರಿಸಿದಂತಹ ಅಸುದೇವ ಇಮ. ಅಸು ಅಂದ್ರೆ ಅರ್ಥ ಏನು? ಅಸು ಅಂದ್ರೆ ಪ್ರಾಣ ಅಂತ ಅರ್ಥ. ಅಸುದೇವ ಅಂದ್ರೆ ಪ್ರಾಣದೇವ. ಪ್ರಾಣದೇವತೆಗಳಿಗೆಲ್ಲ ದೇವನಾಗಿರುವವನು ಮುಖ್ಯ ಪ್ರಾಣ. ಅಂತಹ ಮುಖ್ಯ ಪ್ರಾಣ ಭೂಮಿಯಲ್ಲಿ ಅಭೂದ್ ಅವತರಿಸಿದ. ಯಾಕೆ? ಜ್ಞಾನಾರ್ಥಮೇವ, ಜ್ಞಾನ ಕಾರ್ಯಕ್ಕೋಸ್ಕರವಾಗಿಯೇ ಭೂಮಿಯಲ್ಲಿ ಆ ವಸುದೇವ ಅಂದ್ರೆ ಮುಖ್ಯ ಪ್ರಾಣನು ಭೂಮಿಯಲ್ಲಿ ಅವತರಿಸಿದ್ದು. ಸದಾ ಕಾಲ ಯದ್ವಾಸುದೇವ ಪದಭಕ್ತಿ ರತಃ ಸದಾ ಅಸೌ. ಅಸೌ ಅಂದ್ರೆ ಇವನು ಅಂತ ಅರ್ಥ. ಏಷಃ ಅಂದ್ರೂ ಇವನು ಅಂತಲೇ ಅರ್ಥ. ಸದಾ ಕಾಲ ಅಸೌ ಇವನು ಯದ್ವಾಸುದೇವ ಪದಭಕ್ತಿ ರತಃ, ಸದಾ ವಾಸುದೇವನ ಪಾದಭಕ್ತಿಯಲ್ಲಿಯೇ ರತನಾಗಿರುವವನು. ಅವನಿಗೆ ಭಗವದ್ಭಕ್ತಿಗೆ ಬಿಟ್ಟು ಬೇರೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಇದನ್ನು ನಾವೆಲ್ಲಿ ಕೇಳ್ತೇವೆ? ಹನುಮಂತನ ವಿಷಯದಲ್ಲಿ. ಹನುಮಂತ ನಿನಗೇನು ಕೊಡೋದು, ನಿನಗೇನು ಕೊಟ್ಟರು ವರ ಕೊಟ್ಟರು ಕಡಿಮೆ ಆಗ್ತದೆ ಅಂತ ರಾಮ ಹೇಳಿದ್ನಂತೆ. ಆಗ ಹನುಮಂತ ಹೇಳಿದ, ಆಯ್ತು ವರ ಕೇಳ್ತೇನೆ ನಾನು. ಏನು ಅಂದ್ರೆ ನಿನ್ನ ಪಾದ ಸೇವಾ, ಪಾದ ಭಕ್ತಿ, ನನಗೆ ಸಂಪೂರ್ಣ ಭಕ್ತಿ ನಿನ್ನಲ್ಲಿ ಆಗಬೇಕು. ಸಂಪೂರ್ಣ ಭಕ್ತಿಪೂರ್ವಕವಾಗಿ ನಿನ್ನ ಪಾದ ಸೇವೆಯನ್ನ ನನಗೆ ಕೊಡುವುದೇ ನನಗೆ ಬೇಕಾದ ವರ ಅಂತ ಹನುಮಂತ ಕೇಳಿದ. ಎಷ್ಟೆಲ್ಲ ಉಂಟು ಹನುಮಂತನ ಮಹಿಮೆ, ಈಗಾಗಲೇ ನಾವು ಪ್ರಥಮ ಸರ್ಗದಲ್ಲಿ ನೋಡಿದ್ದೇವೆ. ಹೀಗೆ ಆ ವಾಸುದೇವನಲ್ಲಿ, ವಾಸುದೇವನಾದಂತಹ ಪರಮಾತ್ಮನ ಪಾದಗಳಲ್ಲಿ ಸದಾ ಭಕ್ತಿ ನಿರತನಾದವ ಈ ಮುಖ್ಯ ಪ್ರಾಣ. ತದ್ವಾಸುದೇವ ಪದಂ. ಹಾಗಾಗಿ ಇವನಿಗೆ ಮತ್ತೇನು ಹೆಸರು ಹುಡುಕುವುದು? ವಾಸುದೇವ ಅಂತ ಹೆಸರು ಬಿಡೋದು. ಇತಿ ಅನ್ವವದಂ ಸುರೇಂದ್ರಾಹ. ಈ ಮಾತನ್ನ ಸುರೇಂದ್ರಾಹ ದೇವೋತ್ತಮರೆಲ್ಲರೂ ಕೂಡ ಒಪ್ಪಿಕೊಂಡ್ರಂತೆ. ಯಾಕೆ ಒಪ್ಪಿಕೊಂಡದ್ದೇನು ಅಂದ್ರೆ, ಒಪ್ಪಿಕೊಂಡದ್ದು ಈಗಾಗಲೇ ಇದ್ದ ಹೆಸರು ಒಪ್ಪಿಕೊಂಡ್ರ ಅಂದ್ರೆ ಹೌದು. ಯಾಕೆ ಅಂದ್ರೆ ತಾತೇನ ಎನ್ನಿಗದಿತಂ ಸುತನಾಮಕರ್ತ. ಮಗನಿಗೆ ನಾಮಕರ್ತೃವಾದಂತಹ ಅಂದ್ರೆ ನಾಮಕರಣ ಕಾರ್ಯವನ್ನು, ಹೆಸರಿಡುವ ಕಾರ್ಯವನ್ನು ಮಾಡಿದಂತಹ ತಂದೆ. ತಾತ ಅಂದ್ರೆ ತಂದೆ ಅಂತ ಅರ್ಥ. ತಾತ ಅಂದ್ರೆ ಅಜ್ಜ ಅಂತ ಅರ್ಥ ಅಲ್ಲ. ತಾತ ಅಂದ್ರೆ ತಂದೆ ಅಂತ ಅರ್ಥ. ಶುದ್ಧವಾದ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ, ಕನ್ನಡ ಹಾಗೂ ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ತಾತ ಅನ್ನೋ ಪದಕ್ಕೆ ತಂದೆ ಎನ್ನುವುದೇ ಅರ್ಥ. ಕಾಲಾಂತರದಲ್ಲಿ ತಮಿಳರು, ತೆಲುಗು ಜನ ಯಾರ್ಯಾರೋ ತಾತ ಅಂತಂದ್ಬಿಟ್ರು. ಯಾರಿಗೆ? ಅಜ್ಜನಿಗೆ ತಾತ ಅಂದ್ರು.
ಅದನ್ನು ಕನ್ನಡದವರು ಹಿಡ್ಕೊಂಡ್ರು. ತಮಿಳ್ರು ಏನ್ ಮಾಡಿದ್ರೆ ಅದಕ್ಕೆ ಕೈ ಮುಗಿದು ಶರಣು ಶರಣು ಅಂತ ಹೇಳುವಂಥ ಮಂದಿ ಕನ್ನಡದವರು ಇದ್ದಾರೆ, ಬಹಳ ಮಂದಿ. ಅಂಥವ್ರೇನೋ ಹೇಳಿದ್ರು. ಈಗ ಅದೆಲ್ಲ ಬಹಳ ಚಾಲ್ತಿಯಲ್ಲಿದೆ. ಆದರೆ ತಾತ ಶಬ್ದಕ್ಕೆ ಕನ್ನಡ ಹಾಗೂ ಸಂಸ್ಕೃತದಲ್ಲಿ ತಂದೆ ಅಂತ ಅರ್ಥ. ಅದಕ್ಕೆ ತಾತೇನ ನಾ ಸುತನಾಮಕರ್ತ್ರ ತಾತೇನ ಎನ್ನಿಗತಿತಂ. ಮಗನಿಗೆ ಹೆಸರಿಡುವಂತಹ ತಾತನಿಂದ ಅಂದರೆ ತಂದೆಯಿಂದ ಎನ್ನಿಗತಿತಂ ಯಾವ ಹೆಸರು ಹೇಳಲ್ಪಟ್ಟಿತೋ ಅದನ್ನು ಸುರೇಂದ್ರರು ದೇವೋತ್ತಮರೆಲ್ಲರೂ ಕೂಡ ಅಂತಹ ವಾಸುದೇವ ಪದಂ ವಾಸುದೇವ ಎನ್ನುವಂತಹ ಹೆಸರನ್ನು ಅನ್ವವದನ್ ಎಲ್ಲರೂ ಕೂಡ ಅಂಗೀಕಾರ ಮಾಡಿದರು ಅಂತ ಅರ್ಥ. ಇದರಲ್ಲಿ ಮೊದಲನೇ ಸಾಲು ಇಷ್ಟೇನೋ ಅರ್ಥ ಆಗ್ತದೆ. ಆದರೆ ಜ್ಞಾನಾರ್ಥಮೇವ ಯದಭೂತ ವಸುದೇವ ಏಷಃ ಅನ್ನೋ ಕಡೆಯಲ್ಲಿ ಶಬ್ದ ಬಿಡಿಸ್ತಾರೆ. ನಾವು ಯಾವಾಗಲೂ ಶಬ್ದಾರ್ಥವನ್ನ ಸರಿಯಾಗಿ ತಿಳಿದುಕೊಂಡ್ರೆ ಒಳಗಿನ ಹೂರಣ ಬರ್ತದೆ. ನಮಗೆ ಹೂರಣ ಗೊತ್ತು ಮಾಡ್ಕೊಳ್ಳೋದಿಲ್ಲ, ಮೇಲಿಂದ ಮೇಲೆ ಮಾತ್ರ ಹಾಗೆ ನಮಗೂ ಗೊತ್ತಿದೆ ಅಂತ ಮಾಡುವುದಲ್ಲ. ಹಾಗಾಗಿ ಇಲ್ಲಿ ಜ್ಞಾನಾರ್ಥಮೇವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ವಕಾರಕ್ಕೆ ಜ್ಞಾನ ಅಂತ ಅರ್ಥ. ವಕಾರಕ್ಕೆ ಜ್ಞಾನ ಎನ್ನುವಂತಹ ಅರ್ಥ ಉಂಟು. ಹಾಗಾಗಿ ಆ ವಕಾರ ಅನ್ನೋ ಜ್ಞಾನ ಅಂತ ಅರ್ಥ ಅಲ್ವಾ. ಜ್ಞಾನಕ್ಕೋಸ್ಕರವಾಗಿ ಅವತಾರ ಮಾಡಿದವನು. ವ ಅಂದ್ರೆ ಜ್ಞಾನ, ಅಂತಹ ಜ್ಞಾನಕ್ಕೋಸ್ಕರವಾಗಿ ಜ್ಞಾನ ಕಾರ್ಯಕ್ಕೋಸ್ಕರವಾಗಿ ವಸುದೇವ ಅವತಾರ ಮಾಡಿದ. ಹಾಗಾಗಿ ವಸುದೇವ ವಾಸುದೇವ ಅಂತ ಇವನಿಗೆ ಹೆಸರಾಯಿತು ಅಂತ ಆ ವಕಾರದ ಅರ್ಥ ತಿಳ್ಕೊಂಡ್ರೆ ಉಳಿದದ್ದರ್ಥ ಅರ್ಥ ಆಗ್ತದೆ. ಹೀಗೆ ವಾಸುದೇವ ಅನ್ನೋ ಹೆಸರು. ಹೀಗೆ ಇದನ್ನ ದೇವತೆಗಳೆಲ್ಲ ಅರಿತವರು. ದೇವತೆಗಳು ಸರ್ವಶಬ್ದ ಜ್ಞಾನವನ್ನು ಕೂಡ ಆಗಿಂದಾಗ ಗ್ರಹಿಸುವವರು. ಹಾಗಾಗಿ ನಾವೆಲ್ಲ ಪಟಪಟ ವಿಷ್ಣು ಸಹಸ್ರನಾಮವನ್ನು ಹೇಳಿಬಿಡ್ತೇವೆ, ಎಲ್ಲ ಬರ್ತದೆ ಅಂತ. ನಮ್ಗೇನೂ ಬರೋದಿಲ್ಲ. ಆದರೆ ದೇವತೆಗಳು ಅದರ ಅರ್ಥಾನುಸಂಧಾನ ಮಾಡ್ತಾರೆ. ಯಾವ ಶಬ್ದ ಹೇಳಿದ್ರು ಅರ್ಥಾನುಸಂಧಾನ ಪೂರ್ವಕ ಅವರು ಭಗವಂತನ ನಾಮ ನುಡಿಯೋದ್ರಿಂದ ಜೀವಾತ್ಮಕ್ಕೂ ಆ ಪರಮಾತ್ಮಕ್ಕೂ ನೇರ ಸಂಪರ್ಕ ಆಗ್ತದೆ. ನಾವು ಭಗವತ್ ಸಂಪರ್ಕ ಒಂದು ಬಿಟ್ಟು ಎಲ್ಲ ಹೇಳಿದೆ ಅಂತ ಭಾವಿಸಿಕೊಳ್ಳುವಂಥವ್ರು. ಅಂದ್ರೆ ಹೀಗೆ ಮನುಷ್ಯರು ಮತ್ತು ದೇವತೆಗಳ ಅಂತರ ಹೇಗೆಲ್ಲ ಉಂಟು, ದೇವತಾ ಮಹಾತ್ಮ್ಯ ಇಂಥದ್ದು ಅಂತ ಅಂದ್ರೆ ಭಗವತ್ ಸಂಪರ್ಕವನ್ನ ಬಯಸಿ ಹೊಂದುವವರು. ಹಾಗಾಗಿ ಪ್ರತಿ ಪದವನ್ನು ಕೂಡ ದೇವತೆಗಳು ಅರ್ಥಾನುಸಂಧಾನ ಮಾಡಿ ಭಗವಂತನಲ್ಲಿ ತಮ್ಮ ಸಂಪರ್ಕವನ್ನ ಸದಾ ಹೊಂದಿರ್ತಾರೆ. ಭಗವಂತ ಅವರಿಗೆ ಸದಾ ಕಾಣ್ತಾನೆ. ಹೀಗಾಗಿ ದೇವತೆಗಳನ್ನ ಸದಾ ಪರೋಕ್ಷಿಗಳು ಅಂತ ಕರೆಯೋದೆಲ್ಲ ಇದೆ. ಇಷ್ಟ ಆಯ್ತು. ಮುಂದೆ ಅಂತೂ ಹೀಗೆ ಹುಡುಗ ಹುಟ್ಟಿದ, ಹೆಸರು ವಾಸುದೇವ ಅಂತಾಯ್ತು. ದೇವತೆಗಳೇ ಅದನ್ನ ಎಲ್ಲ ಮೆಚ್ಚಿಕೊಂಡಿರುವ ಹೆಸರನ್ನ. ಮುಂದೆ ಈ ಶಿಶು ಮನೆಯಲ್ಲಿದೆ, ಕ್ರಮೇಣ ಬೆಳೀತಾ ಇದೆ. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತುಮಲಭೀಷ್ಟಂ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾದ್. ನಿರ್ವಾಣ ಹೇತುಮಲಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾದ್. ಆ ಸುತ್ತಲಿನಲ್ಲಿ ಪಾಜಕದ ಸಮೀಪದ ಸ್ಥಳ ಅದು. ಪಾಜಕದ ಈ ನಡಿಲಾಯ ಭಟ್ರ ಮನೆಗಿಂತ ಸ್ವಲ್ಪ ಪೂರ್ವ ದಿಕ್ಕಿನಲ್ಲಿದ್ದಂತಹ ಒಬ್ಬ ಭಟ್ರು. ಆ ಭಟ್ರ ಮನೆಯಲ್ಲಿ ಆ ಭಟ್ರು ಅವರನ್ನ ಮೂಡಿಲಾಯರು ಅಂತ ಕರೀತಾರೆ. ಆ ಮೂಡಿಲಾಯ ಭಟ್ರ ಮನೆ ಅದು. ಆ ಮೂಡಿಲಾಯರು ಅಂದ್ರೆ ಮೂಡು ದಿಕ್ಕಿಗೆ ಮನೆ ಉಳ್ಳಂತಹ ಭಟ್ರು. ಹಾಗಾಗಿ ಅವರಿಗೆ ಮೂಡಿಲಾಯರು ಅಂತ ಹೆಸರು. ಆ ಮೂಡಿಲಾಯರು ಈ ಭಟ್ರಿಗೆ, ನಡಿಲಾಯ ಭಟ್ರಿಗೆ ಮಗ ಹುಟ್ಟಿದ್ದಾನಲ್ವಾ, ಆ ಮಗು ಕುಡಿಲಿಕ್ಕಾಗಿ ಹಾಲು ಬೇಕು. ಅದಕ್ಕಾಗಿ ಒಂದು ಗೋದಾನ ಮಾಡುವ, ನಡಿಲಾಯ ಭಟ್ರಿಗೆ ಒಂದು ಗೋದಾನ ಮಾಡಿಬಿಡುವ. ಯಾಕೆಂದ್ರೆ ಆ ಹುಟ್ಟಿರುವ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಒಳ್ಳೆ ರೀತಿ ಹಾಲನ್ನು ಕೊಡುವಂತಹ ಸವತ್ಸ ಗೋದಾನ ಮಾಡಬೇಕು ಅಂತ ಮಾಡಿದ್ರು. ಹಾಗೆ ಕೊಟ್ಟರು ಅವರು. ಹಾಗೆ ಮಾಡಿದ್ರಿಂದ ಏನಾಯ್ತು, ಆ ಮೂಡಿಲಾಯ ಭಟ್ರು ತಮ್ಮ ಮಗನಾಗಿ ಹುಟ್ಟಿದ್ರು. ಅವರಾಗಲೇ ವೃದ್ಧರು, ಆಗಲೇ ಸಾಕಷ್ಟು ವರ್ಷ ಪ್ರಾಯ ಕಳೆದವರು.
ಅವರಿಗೀಗ ಆ ಈ ನಡಿಲಾಯ ಭಟ್ರ ಮನೆಯಲ್ಲಿ ಆದ ಪುತ್ರೋತ್ಸವದಿಂದ ಸಂತೋಷ ಆಗಿತ್ತು. ಆ ಹುಟ್ಟಿದ ಶಿಶುವಿಗೆ ಹಾಲು ಕುಡಿಯಲಿಕ್ಕೆ ಹಾಲು ಕೊಡುವಂತಹ ಒಳ್ಳೆ ಗೋವನ್ನ ದಾನ ಮಾಡಿದರು. ಮತ್ತೆ ಕಾಲಾಂತರದಲ್ಲಿ ಅವರ ಮರೆಯಾಯಿತು. ಅವರು ತಮ್ಮ ಮಗನ ಮಗನಾಗಿಯೇ ಹುಟ್ಟಿದರು. ಆ ಮಗನ ಮಗನಾಗಿ ಹುಟ್ಟಿ ಮತ್ತೆ ಈಗ ಇಲ್ಲಿ ವಾಸುದೇವ ಹುಟ್ಟಿದಾನಲ್ಲ, ಆ ವಾಸುದೇವನ ಅನುಗ್ರಹವನ್ನ ಪಡೆಯುತ್ತಾರೆ. ವಾಸುದೇವ ಸನ್ಯಾಸಿ ಆಗ್ತಾನೆ. ಸನ್ಯಾಸಿಯಾದಂತಹ ವಾಸುದೇವ ಆ ವಾಸುದೇವನ ಅನುಗ್ರಹವನ್ನ ಇವರ ಈ ಪೂರ್ವಾಲಯ ಅಂದ್ರೆ ಮೂಡಿಲಾಯರು ತಮ್ಮ ಮಗನ ಮಗನಾಗಿ ಹುಟ್ಟಿ ಅನುಗ್ರಹವನ್ನ ಪಡೆದುಕೊಳ್ತಾರೆ. ವಿಚಿತ್ರವಾದಂತಹ ಹೊಂದಾಣಿಕೆ. ಮುಖ್ಯ ಪ್ರಾಣನನ್ನ ನಂಬಿದ್ರೆ ಎಲ್ಲಿಯೋ ಬಿದ್ದಂತಹ ಏನೋ ಆಗಿ ಬಿಡಬಹುದಾದಂತಹ ಜೀವಾತ್ಮವನ್ನ ಸೆಳೆದು ತಂದು ತನ್ನ ಸುಪರ್ದಿಯಲ್ಲಿ ಇಟ್ಕೊಳ್ತಾನೆ. ಒಮ್ಮೆ ಪಾದಾಶ್ರಯ ಮಾಡಿಬಿಟ್ರೆ ಮತ್ತೆ ವಾಸುದೇವನ ಆಚೀಚೆ ನಾವು ಹೋಗುವುದೇ ಇಲ್ಲ. ಅವನ ಪ್ರೀತಿಯಿಂದ ಅಪ್ಪಿಕೊಳ್ತಾನೆ. ಇದು ನಮಗ್ ಬೇಕಾದದ್ದು. ಜೀವಾತ್ಮರಿಗೆಲ್ಲ ಇಂಥ ಸುಖ ಕೊಡುವಂಥವ ವಾಸುದೇವ. ಇವರು ನಿರ್ವಾಣ ಹೇತು. ಈಗ ಇದೊಂದು ವಿಷಯ, ತಮ್ಮ ಮೊಮ್ಮಗನಾಗಿಯೇ ತಾವು ಹುಟ್ಟಿದ್ದಾಯ್ತು. ಮತ್ತು ಈ ಸಂಸಾರದ ಜಂಜಡದಿಂದ ಪಾರು ಮಾಡಿ ಮೋಕ್ಷವನ್ನೇ ಕೊಡುವಂತಹ ಪರಾತ್ಮ ವಿದ್ಯೆ, ಪರ ಅಂದ್ರೆ ಶ್ರೇಷ್ಠ, ಅತ್ಯಂತ ಉತ್ತಮವಾದಂತಹ ಈ ಪ್ರಾಪಂಚಿಕ ವಿಷಯಗಳಿಗಿಂತ ಭಿನ್ನವಾದಂತಹ ಶ್ರೇಷ್ಠವಾದಂತಹ ಆತ್ಮವಿದ್ಯೆಯನ್ನೇ ಅವರು ಈ ವಾಸುದೇವನಿಂದ ಪಡೆದುಕೊಂಡ್ಬಿಟ್ರು. ಮೂಡಿಲಾಯರು ನಡಿಲಾಯರಿಗೆ ಕೊಟ್ಟ ಗೋದಾನದ ಫಲ ಏನಾಯ್ತು ಅಂದ್ರೆ, ಅವರು ತಮ್ಮ ಮಗನ ಮಗನಾಗಿ ಹುಟ್ಟಿ ಬಂದು ಮತ್ತೊಂದು ಜನ್ಮ ತಾಳಿ ಈ ವಾಸುದೇವನ ಶಿಷ್ಯತ್ವ ಮಾಡಿ ಈ ವಾಸುದೇವನಿಂದ ಈ ಪ್ರಾಪಂಚಿಕ ಮಟ್ಟದ ಜ್ಞಾನದಿಂದ ಅತ್ಯಂತ ಮೇಲ್ಮಟ್ಟದವಾದ ಅತ್ಯುಚ್ಚ ಮಟ್ಟದ ಆತ್ಮವಿದ್ಯೆಯನ್ನೇ ಗಳಿಸಿಕೊಂಡು ಅದು ಮೋಕ್ಷವನ್ನೇ ಕೊಡುವಂತಹ ಆತ್ಮವಿದ್ಯೆಯನ್ನ ಪಡ್ಕೊಂಡವರು. ಹೀಗೆ ವಾಸುದೇವ ಲೋಕಾನುಗ್ರಹ ಮಾಡುವುದು ಅನ್ನಿದ್ರೆ ಅವನನ್ನು ಯಾರ್ಯಾರು ಆಶ್ರಯ ಮಾಡ್ತಾರೋ ಅವರಿಗೆ ತನ್ನ ಶಿಶುರೂಪದಿಂದಲೇ ಈ ಅನುಗ್ರಹವನ್ನೆಲ್ಲ ಅವ ಮಾಡ್ತಾ ಇದ್ದ ಅಂತರ್ಥ. ಯಾಕೆ ಅಂದ್ರೆ ಇದ್ಯಾಕೆ ಅವ್ರಿಗೆ ಹೀಗಾಯ್ತು, ಅವ್ರಿಗೆ ಯಾಕೆ ಅಪರಾತ್ಮ ವಿದ್ಯೆ ಎಲ್ಲ ಅವರಿಗೆ ಒಲಿದದ್ದಕ್ಕಾದ್ರೂ ಕಾರಣ ಏನು ಅಂದ್ರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಪಾತ್ರರಿಗೆ ದಾನ ಮಾಡಿದೆ. ಪಾತ್ರರಿಗೆ ಮಾಡಿದ ದಾನ ಎಂದು ನಿಶ್ಚಿತವಾಗಿ ಅದು ನಿಷ್ಫಲವಾಗುವುದಿಲ್ಲ. ಪಾತ್ರರಾದ ಜನರಿಗೆ ಮಾಡಿದಂತಹ ದಾನ ಯಾವಾಗಲೂ ಕೂಡ ಅದು ಉತ್ತಮ ಫಲವನ್ನು ಕೊಡ್ತದೆ. ಇದು ನಿಶ್ಚಿತವಾದ ವಿಷಯ ಅಂತ ಧ್ರುವಂ ಅನ್ನೋ ಪದದಿಂದ ಹೇಳ್ತಾರೆ. ಧ್ರುವಂ ಅಂದ್ರೆ ನಿಶ್ಚಿತವಾದದ್ದು ಅಂತ. ಹೀಗೆ ಇಂತಹ ಉತ್ತಮ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಧರ್ಮ ಸೂಕ್ಷ್ಮವನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಯಾರ್ಯಾರಿಗೋ ಅಪಾತ್ರರಲ್ಲಿ ಮಾಡಿದ ದಾನ ಅವಹೇಳನಕ್ಕೆ ಕಾರಣ ಆಗ್ತದೆ. ದಾನ ಮಾಡಿ ಆಯ್ತು, ಆಮೇಲೆ ಚೆನ್ನಾಗಿ ನಿಂದೆಯನ್ನೇ ಪಡೆದುಕೊಳ್ಬೇಕು. ದಾನ ಮಾಡಿದವರು ಅವ್ರ ಕೈಯಿಂದ ವಸ್ತು ಹೋಯ್ತು, ಅದಕ್ಕೆ ಪ್ರತಿಯಾಗಿ ನಿಂದೆ ಸಿಕ್ಕಿತು, ಏನ್ ಮಾಡುದು ಹೇಳಿ. ಈ ರೀತಿಯ ವಿಚಿತ್ರವಾದಂತಹ ಅಂದ್ರೆ ಮನುಷ್ಯರು ಎಷ್ಟು ಕೀಳು ಮಟ್ಟದಲ್ಲೆಲ್ಲ ಇರ್ತಾರೆ ಅಂತ. ಹಾಗಾಗಿ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸುಂದರವಾಗಿ ದಾನದ ಕ್ರಮವನ್ನು ಹೇಳಿದ್ದಾನೆ. ಸಾತ್ವಿಕ ದಾನ ಆಗ್ಬೇಕು ಅಂತ. ಸಾತ್ವಿಕರಿಗೆ ಸಾತ್ವಿಕ ಮನಃಪೂರ್ವಕವಾಗಿ ಕೊಡುವಂತಹ ದಾನವೇ ಸಾತ್ವಿಕ ದಾನ ಆಗ್ತದೆ. ಅಲ್ಲಿ ಪರಮಾತ್ಮನ ಪ್ರೀತಿಯಾಗ್ಲಿನ್ನು ಒಂದೇ ಬುದ್ಧಿ ಇಟ್ಕೊಳ್ಳಿ, ನನ್ನ ಪ್ರೀತಿಯಾಗಿ ಸಾತ್ವಿಕ ಮನಸ್ಕತೆಯಿಂದ ಸಾತ್ವಿಕ ಜನರಿಗೆ ಸಕಾಲದಲ್ಲಿ ದಾನ ಮಾಡಿ, ಅದು ನಿಮಗೆ ಯಾವಾಗಲೂ ಕೂಡ ಸತ್ಫಲವನ್ನ ಕೊಡ್ತದೆ ಅಂತ ಇದು ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಅದೇ ಅಭಿಪ್ರಾಯವೇ ಇಲ್ಲಿ ಹೇಳ್ತಾರೆ. ಅತ್ರಸ್ತಮೇಮ ಸತತಂ ಪರಿಫುಲ್ಲ ಚಕ್ಷುಃ ಕಾಂತ್ಯಾ ವಿಡಂಬಿತನವೇಂದು ಜಗತ್ಯನರ್ಘಂ ತತ್ಪುತ್ರ ರತ್ನಮುಪಗೃಹ್ಯ ಕದಾಚಿದಾಪ್ತಃ ಸ್ವಸ್ವಾಮಿನೇ ಬುಧ ಉಪಾಯನ ಮಾರ್ಪಯತ್ಸಹ. ಹೀಗೆ ಕೆಲ ಕಾಲ ಕಳೀತು. ವಾಸುದೇವ ಹುಟ್ಟಿದ 2 ತಿಂಗಳುಗಳು ಕಳೆದು ಹೋದವು. 3ನೇ ತಿಂಗಳು ಬಂತು. 3ನೇ ತಿಂಗಳ ಹುಟ್ಟಿದ ಶಿಶುವಿಗೆ 3 ತಿಂಗಳಾಗುವಾಗ ಒಂದು ಹೋಮವನ್ನ ಮಾಡ್ತಾರೆ. ವೇದೋಕ್ತವಾದ ಹೋಮ ಅಂದ್ರೆ ವೇದೋಕ್ತವೇ. ಆ ವೇದ ಮಂತ್ರಗಳಿಂದ ಹೋಮವನ್ನ ಮಾಡಬೇಕು. ನಂತರದಲ್ಲಿ ಅದನ್ನ ಶಿಶುವನ್ನು ಮೊದಲಿಗೆ ಮನೆಯಿಂದ ಹೆರಿಗೆ ಕರೆದುಕೊಂಡು ಹೋಗ್ಬೇಕು. ಎಲ್ಲಿ ಹೋಗುವುದು?
ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬೇಕು. ಶಿಶು ಮೊದಲಿಗೆ ಮನೆಯಿಂದ ಹೊರಗೆ ಹೊರಡುವಾಗ ದೇವಸ್ಥಾನಕ್ಕೆ ಅದನ್ನ ಕರೆದುಕೊಂಡು ಹೋಗಬೇಕು. ಕ್ರಮ ಅದು. ಬಹಿರ್ನಿಷ್ಕ್ರಮಣ ಅಂತ ದೊಡ್ಡ ಸಂಸ್ಕಾರ ಅದು. ಅದಕ್ಕಾಗಿ ಹೋಮ ಎಲ್ಲ ಮಾಡಬೇಕು, ದೇವತಾ ಪ್ರೀತಿ ಮಾಡ್ಬೇಕು ಮೊದಲಿಗೆ. ನಂತರದಲ್ಲಿ ಶಿಶುವನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಅದೆಲ್ಲ ಮಾಡಿದ್ದಾರೆ. ಬೆಳಿಗ್ಗೆ ಆಗಿದೆ, ಸಂಜೆ ವೇಳೆಗೆ ಆ ಶಿಶುವನ್ನ ಎತ್ತಿಕೊಂಡು ಹೋಗ್ತಾರೆ. ಆ ಮಗು ಹೇಗಿತ್ತು ಅಂದ್ರೆ ಅತ್ರಸ್ತಂ ಅಂತ ಹೇಳ್ತಾರೆ. ಎಂದು ತ್ರಾಸ ಇಲ್ಲ ಅದಕ್ಕೆ. ಮಕ್ಕಳು ಪಿರಿ ಅಳುದು ಮಾಡುದು ಎಲ್ಲ ಮಾಡ್ತಾರೆ. ಏನೋ ತ್ರಾಸಾಗಿ ಮಕ್ಕಳು ರಾತ್ರಿ ವೇಳೆ ಎಲ್ಲ ಬಹಳ ಅಳ್ತಾರೆ. ಇದು ಹಾಗೆ ಅಳುವುದಿಲ್ಲ. ಯಾವಾಗಲೂ ಅದಕ್ಕೆ ಯಾವ ತ್ರಾಸೂ ಇಲ್ಲ. ಆ ಶಿಶುವನ್ನು ನೋಡಿದ್ರೆ ಎಲ್ಲರಿಗೂ ಇರುವ ತ್ರಾಸವೆಲ್ಲ ಪರಿಹಾರ ಆಗ್ತದೆ. ಹಾಗೆ ಎಂದಿಗೂ ಅದನ್ನು ಕಂಡವರು ಸಂತ್ರಾಸ ಹೊಂದುವುದೇ ಇಲ್ಲ. ಎಲ್ಲರೂ ಕೂಡ ಸಂತ್ರಸ್ತರು ಅನ್ನೋರೇ ಇಲ್ಲ. ಆ ಶಿಶುವಿನ ಪ್ರಭಾವ ಹಾಗಿತ್ತು. ಆ ಸುತ್ತಲಿನ ವಲಯಕ್ಕೆಲ್ಲ ಪ್ರಭಾವ ಏನಿತ್ತು ಶಿಶುವಿನದು ಅಂದ್ರೆ ಯಾರಿಗೂ ತ್ರಾಸವಿಲ್ಲ. ಇದು ಕೂಡ ತ್ರಾಸವಿಲ್ಲದಂತಹ ಶಿಶು. ಸತತಂ ಅಂತಾರೆ. ಎಂದಿಗೂ ಕೂಡ ಯಾವಾಗಲೂ ಕೂಡ ಆನಂದದಿಂದ ಇರುವಂತಹ ಶಿಶು ಇದು. ಪರಿಫುಲ್ಲ ಚಕ್ಷು, ಚೆನ್ನಾಗಿ ಅರಳಿದಂತಹ ಅರಳುಗಣ್ಣುಗಳ ಚಂದದ, ಯಾವ ರೋಗ ಇಲ್ಲ, ಯಾವ ರೀತಿಯ ಸಂಕಷ್ಟ ಅಳುವುದು ಏನೂ ಇಲ್ಲದಂತಹ ಇರುವ ಶಿಶು ಅದು. ಮತ್ತು ಇದು ಹೇಗಿತ್ತು ಅಂದ್ರೆ ಇದನ್ನ ನೋಡಿದ್ರೆ ನವೇಂದು ಅಂದ್ರೆ ಕಾಂತ್ಯಾವಿಡಂಬಿತ ನವೇಂದು ಅಂತ ಹೇಳ್ತಾರೆ. ಕಾಂತಿಯಿಂದ ಬೆಳಗ್ತಾ ಇರುವಂತಹ, ಆಗ ಮಾತ್ರ ಮೇಲೆದ್ದು ಬಂದಂತಹ ಹೊಸ ಪೂರ್ಣಾಕಾರದ ಚಂದ್ರನ ಹಾಗಿತ್ತು. ಆಗ ಮಾತ್ರ ಮೂಡಿ ಬಂದಂತಹ ಪೂರ್ಣಾಕಾರದ ಚಂದ್ರನಂತೆ ಕಾಂತಿಯಿಂದ ಕೂಡಿತ್ತು. ಅದು ಜಗತಿ ಅನರ್ಘಂ ಅಂತಾರೆ. ಇಂತಹ ಶಿಶುವಿಗೆ ಇದನ್ನ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಇಷ್ಟು ಚಂದ, ಅಷ್ಟು ಚಂದ, ಅವನಷ್ಟು ಚಂದ, ಇವನಷ್ಟು ಚಂದ, ಹೀಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾರಿಗೂ ಹೋಲಿಗೆ ಕೊಡ್ಲಿಕ್ಕೆ ಬರೋದಂತಹ, ಬೆಲೆ ಕಟ್ಟಲಾಗದಂತಹ, ಭಾಗ್ಯಶಾಲಿಯಾದಂತಹ, ಕಾಂತಿಪೂರ್ಣವಾದಂತಹ ಶಿಶುವಾಗಿತ್ತಿದು. ಅಂತಹ ಪುತ್ರ ರತ್ನಕ್ಕೆ ಬೆಲೆ ಕಟ್ತಾರೆ. ಈ ಪುತ್ರ ರತ್ನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪುತ್ರ ರತ್ನ ಇದು. ಬಹಳ ಪ್ರೀತಿಯಿಂದ ಕಾಣ್ತಾರೆ. ತಾಯಿ ತಂದೆ ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ. ಆ ಮಗುವನ್ನು ಎತ್ತಿಕೊಂಡು ಭಟ್ರು ಪತ್ನಿಯೊಟ್ಟಿಗೆ ತಮ್ಮ ಕುಲಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾರೆ. ಕುಲಸ್ವಾಮಿಯ ಆಲಯಕ್ಕೆ ಸ್ವಸ್ವಾಮಿನೇ ಬುಧ ಜ್ಞಾನಿಗಳಾದಂತಹ ನಡಿಲಾಯ ಭಟ್ರು ಹೆಂಡತಿಯೊಟ್ಟಿಗೆ ಆ ಶಿಶುವನ್ನೆತ್ತಿಕೊಂಡು ಅವರು ಅನಂತೇಶ್ವರಕ್ಕೆ ಹೋಗ್ತಾರೆ. ಅನಂತೇಶ್ವರ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ಉಪಾಯನಂ ಅರ್ಪಯತ್, ಅಲ್ಲಿ ದೇವರ ಮುಂದೆ ಮಲಗಿಸಿ ದೇವರಿಗೆ ಕಾಣಿಕೆ ಮಾಡಿಬಿಡ್ತಾರೆ. ಇವ ನನ್ನವನಲ್ಲ, ನಿನ್ನವ ಅಂತ ಹೇಳಿ, ಇದು ನಿನ್ನ ಶಿಶು, ನನ್ನದಲ್ಲ ಅಂತ ದೇವರಿಗೆ ಕಾಣಿಕೆ ಮಾಡಿಬಿಡ್ತಾರೆ ಭಟ್ರು. ನತ್ವಾ ಹರಿಂ ರಜತ ಪೀಠ ಪುರಾಲಯಂ ತಂ ಬಲಸ್ಯ ಸಂಪದಮನಾಪದಮರ್ಥಯಿತ್ವ ಸಾಕಂ ಸುತೇನ ಪರಿವಾರ ಜನಾನ್ವಿತೋಸೌ ಪ್ರಾಯಾನ್ನಿಶೀಥ ಸಮಯೇ ನಿಜಮೇವ ಧಾಮ. ಸಮಯ ಆಗ್ತಾ ಇದೆ. ಹರಿಯನ್ನ ನಮಸ್ಕಾರ ಮಾಡಿದ್ರು. ರಜತ ಪೀಠಪುರ ಉಡುಪಿಯಲ್ಲಿರುವ ಅನಂತೇಶ್ವರ, ಅವನೇ ನಮ್ಮ ಕುಲಸ್ವಾಮಿ, ಇವನಿಗೆ ಅರ್ಪಿಸಬೇಕು ನನ್ನ ಪುತ್ರ ರತ್ನವನ್ನು ಅಂತ ಆ ಪರಮಾತ್ಮನಿಗೆ ಅರ್ಪಿಸಿದ್ರು. ರಾತ್ರಿ ಆಗಿತ್ತು. ಆ ನಂತರದಲ್ಲಿ ಆ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಏನು ಅನಾಪದವನ್ನ ಬೇಡಿದ್ರು, ಸಂಪತ್ತನ್ನ ಬೇಡಿದ್ರು. ಈ ಮಗುವಿಗೆ ಯಾವಾಗಲೂ ಸಂಪತ್ಪೂರ್ಣನಾಗಿ ಇಡು ನನ್ನ ಮಗನನ್ನ, ಮತ್ತು ಅನಾಪದಂ, ಯಾವ ವಿಪತ್ತು ಬರೋದು ಬೇಡ, ಸಂಪೂರ್ಣ ಸಂಪತ್ತನ್ನ ನಮ್ಮ ಶಿಶುವಿಗೆ ಸಂಪೂರ್ಣ ಸಂಪತ್ತು ಇರಲಿ, ವಿಪತ್ತೆಂದಿಗೂ ಬಾರದಿರಲಿ ಎನ್ನುವಂಥ ಪ್ರಾರ್ಥನೆಯನ್ನ ಅನಂತೇಶ್ವರನಲ್ಲಿ ಬೇಡಿದ್ರು. ನಂತರ ಆ ಮಗುವನ್ನೆತ್ತಿಕೊಂಡು ಹೆಂಡತಿ, ಮಗಳು ಮತ್ತೆ ಕೆಲ ಜನ ಎಲ್ಲ ಬಂದಿದ್ರು ಅವರೊಟ್ಟಿಗೆ. ಪಾಜಕದಿಂದ ಈ ಶಿಶುವನ್ನು ಕರ್ಕೊಂಡು ಹೋಗುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅದು. ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು ಅಂದ್ರೆ ದೊಡ್ಡ ಕಾರ್ಯಕ್ರಮ. ತಂದೆಯೇ ಕರೆದುಕೊಂಡು ಹೋಗ್ಬೇಕು. ಹೆಂಡತಿ, ಮಗಳು ಮತ್ತೆ ಆ ಊರಿನ ಕೆಲ ಜನ ಎಲ್ಲರೂ ಕೂಡಿಕೊಂಡು ಅನಂತೇಶ್ವರ ದೇವಸ್ಥಾನಕ್ಕೆ ಹೋದದ್ದು. ಅಲ್ಲಿಂದ ಮತ್ತೆ ಹೊರಡ್ತಾರೆ. ಎಲ್ಲಿಗೆ? ತಮ್ಮ ಮನೆಗೆ, ಪಾಜಕಕ್ಕೆ ಹೊರಡ್ತಾ ಇದ್ದಾರೆ. ಆವಾಗ ಪ್ರಾಯಾನ್ನಿಶೀಥ ಸಮಯ, ಆ ಕಪ್ಪಾಗಿ ಹೋಯ್ತು. ಹೊರಡ್ಬೇಕಾದ್ರೆ ಸಂಜೆ ಮಂಗಳಾರತಿ ಎಲ್ಲ ಆಗ್ಬೇಕಲ್ಲ ದೇವರಿಗೆ. ಸಂಜೆ ಮಂಗಳಾರತಿ ಎಲ್ಲ ನೋಡಿ ಅಲ್ಲಿಂದ ಹೊರಡುವಾಗ ರಾತ್ರಿ ಸಮಯ ಆಗಿ ಹೋಯ್ತು. ಆ ನಂತರದಲ್ಲಿ ಮನೆಯ ಕಡೆಗೆ ಅವರು ಹೊರಟು ಮನೆಯನ್ನು ಮುಟ್ಲಿಕ್ಕಾಗಿ ಅವರು ಹಾದಿ ನಡೀತಾ ಇದ್ದಾರೆ.
ನಡಿಲಾಯ ದಂಪತಿಗಳು ಕೈಯಲ್ಲಿ ಮಗುವನ್ನು ಇಟ್ಕೊಂಡಿದ್ದಾರೆ, ಮಗಳಿದ್ದಾಳೆ, ಬೇರೆ ಆ ಊರಿನ ಪ್ರಮುಖ ಜನರು ಎಲ್ಲರೂ ಕೂಡಿಕೊಂಡು ಒಂದು ಗುಂಪು ಪಾಜಕದ ಕಡೆಗೆ ನಡೆತಾ ಉಂಟು. ಮತ್ತೇನಾಗ್ತದೆ? ಏನಾದರೂ ಆಗ್ತದೆ ನೋಡಿ, ಇಷ್ಟು ಹೇಳಿದಾಗ ಏನಾಗ್ತದೆಯೋ ಏನು. ಮತ್ತೆ ನಾಳೆ ನೋಡುವ. ಬ್ರಹ್ಮಾರ್ಪಣ ಮಸ್ತು.